Hello everyone, welcome back to another vlog. ನಿಮಗೆ ಈ ವಿಡಿಯೋ ಟೈಟಲ್ ನೋಡಿ ಗೊತ್ತಾಗಿರ್ಬೋದು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಚರಿತಿಗೆ ಕಿರೀಟ ಕೊಳ್ಳಲು ಎಲ್ಲ ತರೋಣ ಅಂತ. ಚರಿತ್ ಸ್ವಲ್ಪ ಡಲ್ ಇದ್ದಾನೆ, ಯಾಕಂದರೆ ಕರೆಕ್ಟಾಗಿ ಕೃಷ್ಣ ಜನ್ಮಾಷ್ಟಮಿ ಟೈಮ್ಗೆ ಅವನಿಗೆ ಸ್ವಲ್ಪ ನೆಗಡಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಯಾವಾಗಲೂ ಅವನು ಕ್ಯಾಮ್ರಾ ನೋಡಿ ಸ್ಮೈಲ್ ಮಾಡ್ತಿದ್ದವನು ಇವತ್ತು ಸ್ಮೈಲ್ ಮಾಡ್ತಿಲ್ಲ, ಸ್ವಲ್ಪ ಡಲ್ಲಾಗೇ ಇದ್ದಾನೆ. ಸೊ ನಿಮಗೂ ನಮ್ಮ ಜೊತೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ನಾವು ಏನೇನು ತೊಗೋಬೇಕು ಅಂದ್ಕೊಂಡಿದ್ದೀವಿ ಅದೆಲ್ಲ ಸಿಗುತ್ತಾ ಇಲ್ವಾ ಅಂತ ನೋಡೋಣ. ಹಾಗೆಯೇ ವಿಡಿಯೋ ಮುಂದೆ ಹೋಗ್ತಾ ಹೋಗ್ತಾ ಅವನಿಗೆ ಹೇಗೆ ರೆಡಿ ಮಾಡಿದ್ವಿ, ಹೇಗೆ ಕಾಣಿಸ್ತಿದ್ದ, ಫೋಟೋಶೂಟ್ ಹೇಗಾಯಿತು, ಫೋಟೋಸ್ ಕೂಡ ಎಲ್ಲನೂ ಶೇರ್ ಮಾಡ್ತಿರ್ತೀನಿ. ಇದು ಎಂಟ್ರೆನ್ಸಾ? ಈ ಶಿವಮೊಗ್ಗ ದುರ್ಗಗುಡಿಯಲ್ಲಿ ನಟರಾಜ ಫ್ರೇಮ್ ವರ್ಕ್ಸ್ ಅಂತ ಒಂದು ಶಾಪಿಗೆ ಹೋಗಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟೈಪ್ ಐಟಮ್ಸು ಸಿಗುತ್ತೆ. ಸೊ ನಾವು ಅಂದ್ಕೊಂಡಿದ್ದೆಲ್ಲ ತೊಗೊಂಡು ಬಂದಿದ್ದೀವಿ. ಕೆಲವೊಂದು ಐಟಮ್ಸ್ನ ಅತ್ತೆ ಮನೆಯಲ್ಲೇ ಹುಡುಕಿ ಅದರಲ್ಲೇ ಯೂಸ್ ಮಾಡಿ ಮಡಿಕೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಅತ್ತೆ ಗೊತ್ತಿಲ್ಲದೆ ನಾನು ಒಂದು ಸರ್ಪ್ರೈಸ್ ಗಿಫ್ಟ್ ಆರ್ಡರ್ ಮಾಡಿದ್ದೆ. ಸೊ ಅದನ್ನ ಇವಾಗ ಕೊಡ್ತಿದ್ದೀನಿ, ಓಪನ್ ಮಾಡಿ ನೋಡ್ತಾರೆ. ನಾನು ಕೊರಿಯರ್ ಅವ್ರಿಗೆ ಬಾಗ್ಲತ್ರ ಇಟ್ಟು ಹೋಗಿರಿ ಅಂತ ಹೇಳಿದ್ದೆ. ಸೊ ಅಲ್ಲಿ ಬಂದಿರೋದು ಅತ್ತೆ ಗೊತ್ತಿಲ್ಲ. ಈಗ ನೋಡಿ ಸರ್ಪ್ರೈಸ್ ಆಗ್ತಿದ್ದಾರೆ ಏನಿದು ಅಂತ. ತುಂಬ ದಿನಗಳಿಂದ ತಗೋಬೇಕು ಅಂತಿದ್ರು. ಸೊ ಅತ್ತೆ ಗೊತ್ತಿಲ್ಲದೆ ನಾನು ಕಾರ್ತಿಕ್ ಸೇರಿ ಇದನ್ನು ಆರ್ಡರ್ ಮಾಡಿದ್ದೀವಿ. ಈಗ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಅತ್ತೆಗೆ ಹೇಳಿಬಿಟ್ಟು ಆರ್ಡ್ರ್ ಮಾಡಿದ್ರೆ ಅವರು ಬೇಡ ಅಂತಾರೆ. ಇದೆಲ್ಲ ಯಾಕಮ್ಮ ಇಷ್ಟು ಕಾಸ್ಟ್ಲಿ ಎಲ್ಲ ಯಾಕಮ್ಮ ಅಂತಿರ್ತಾರೆ. ಅದಕ್ಕೆ ಅವ್ರಿಗೆ ಹೇಳಬಾರ್ದು, ಹೇಳ್ದಂಗೆ ಮಾಡೋಣ ಅಂತ ಮಾಡಿದ್ದೀವಿ. ಬಟ್ ತುಂಬ ಯೂಸ್ಫುಲ್ಲು, ಡೆಫಿನೆಟ್ಲಿ ಯೂಸ್ ಆಗುತ್ತೆ ಅಂತ ಗೊತ್ತು. ಅದಕ್ಕೆ ಅವ್ರ ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ. ಮೂರು ಸೈಜ್ನ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಆರ್ಡರ್ ಮಾಡಿದ್ದೀನಿ. ಪಿಜನ್ ಕಂಪ್ನಿದು ಕಾಂಬೋ ಡೀಲು ತುಂಬ ವರ್ತ್ ಅನಿಸ್ತು ನನಗೆ. ಅಲ್ಯೂಮಿನಿಯಂ ಕುಕ್ಕರ್ಗಳು ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ. ಸೊ ನೀವು ಕೂಡ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ಗೆ ನೋಡ್ತಾ ಇದ್ರೆ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಮೆಝಾನಲ್ಲಿ ಸಿಗುತ್ತೆ, ನೋಡ್ಬೋದು. ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಟೆರೆಸ್ ಮೇಲೆ ವಾಕಿಂಗ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ವಾಕಿಂಗ್ ಮಾಡ್ತಾ ಸಾಂಗ್ಸ್ ಕೇಳ್ತೀನಿ, ಇಲ್ಲ ಕೂಕು ಎಫ್ಎಮ್ಮಲ್ಲಿ ಯಾವುದಾದ್ರೂ ಬುಕ್ಸ್ ಓದ್ತೀನಿ, ಅಂದರೆ ಆಡಿಯೋ ಬುಕ್ ಕೇಳೋದು. ಬೆಳಗ್ಗೆ ಯಾವುದಾದ್ರೂ ಮೋಟಿವೇಶ್ನಲ್ ಬುಕ್ ಓದಿದ್ರೆ ದಿನದ ಪೂರ್ತಿ ಮೋಟಿವೇಟೆಡ್ ಆಗಿರ್ತೀವಿ, ತುಂಬ ಚೆನ್ನಾಗಿರುತ್ತೆ ದಿನ. ಅದೇ ರೀತಿ ಕೂಕು ಎಫ್ಎಮ್ಮಲ್ಲಿ ನಿಮಗೆ 5,000 ಗಂಟೆಗಳಿಗಿಂತ ಹೆಚ್ಚು ಕಂಟೆಂಟ್ ಲೈಬ್ರರಿ ಇದೆ. ನಿಮ್ಗೆ ಇಷ್ಟ ಆಗಿರೋ ಬುಕ್ನ ನೀವು ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡದಲ್ಲಿ ಕೇಳ್ಬೋದು, ಅಥವಾ ನಿಮಗೆ ಇಂಗ್ಲೀಷ್, ಹಿಂದಿ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಕೇಳ್ಬೋದು. ಇದಕ್ಕೆ ಆ್ಯಪ್ ಸ್ಟೋರಲ್ಲಿ ಮತ್ತು ಪ್ಲೇಸ್ಟೋರಲ್ಲಿ 4.5 ಸ್ಟಾರ್ ರೇಟಿಂಗ್ ಇದೆ. ಹಾಗೆಯೇ ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜು 399 ರುಪೀಸ್ ಪರ್ ಇಯರು. ಬಟ್ ನೀವು ನಮ್ಮ ಲೈಫ್ ಬಿಯಾಂಡ್ ಬ್ಯೂಟಿ ಚಾನಲ್ನ ಮೆಂಬರ್ ಆಗಿರೋದ್ರಿಂದ 50% ಡಿಸ್ಕೌಂಟ್ ಸಿಗುತ್ತೆ. BBK50 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ. ಇದಾದಮೇಲೆ ನಿಮಗೆ 199 ರುಪೀಸ್ ಪರ್ ಇಯರ್ ಬೀಳುತ್ತೆ, ಅಂದರೆ ದಿನಕ್ಕೆ 55 ಪೈಸೆ ಅಷ್ಟೇ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಆಫರು ಮೊದಲ 250 ಯೂಸರ್ಸ್ಗೆ ಮಾತ್ರ. ಸೊ ವೆಯ್ಟ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿದಿನ ವಾಕಿಂಗ್ ಮಾಡೋದಿಲ್ಲ, ನನಗೆ ಮೂಡಿದ್ದ ಹಾಗೆ. ವಾಕಿಂಗಿಗೆ ಒಂದೊಂದು ದಿನ ಮೂಡಿರುತ್ತೆ, ಒಂದೊಂದು ದಿನ ಎಕ್ಸಸೈಸ್ ಮಾಡೋಕ್ಕೆ ಮೂಡಿರುತ್ತೆ, ಒಂದೊಂದು ದಿನ ಸ್ಕಿಪ್ ಮಾಡೋಕ್ಕೆ ಮೂಡಿರುತ್ತೆ. ಸೊ ಆವತ್ತಿನ ದಿನ ಹೇಗೆ ಅನಿಸುತ್ತೋ ಹಾಗೆ ಮಾಡ್ತೀನಿ.
ಚರಿತಿಗೆ ಸ್ನಾನ ಮಾಡಿಸಿ ಮಲಗಿಸಿ ಅವನಿಗೆ ಎದ್ಮೇಲೆ ರೆಡಿ ಮಾಡ್ಸೋಕೆ ಹೋದರೆ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಈ ಹಣೆ ಬೊಟ್ಟು ಎಲ್ಲ ಇಡ್ಸ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಅವನಿಗೆ. ಅದಕ್ಕೆ ಮಲ್ಕೊಂಡಿದ್ದಾಗ ಸ್ವಲ್ಪ ಬ್ಲಷ್ಷು ಮತ್ತು ಐ ಶ್ಯಾಡೋ ಮತ್ತು ಹಣೆಗೆ ಕೃಷ್ಣನ ಬೊಟ್ಟು ಕೂಡ ಇಟ್ಟು ರೆಡಿ ಮಾಡಿದ್ದೀನಿ. ಮಲ್ಗೆದ್ಮೇಲೆ ಕಾಸ್ಟ್ಯೂಮ್ ಹಾಕೋಣ ಅಂತ. ಅತ್ತೆ ಕೂಡ ಹಾಲಲ್ಲಿ ನೀವು ನೋಡ್ತಿರೋ ಹಾಗೆ ಈ ಫ್ಲವರ್ ಹಾರದಿಂದ ಈ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ದೀಪ ಎಲ್ಲ ಇಟ್ಟಿದ್ದಾರೆ, ಮಡಿಕೆ ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಅದರಲ್ಲಿ ಬೆಣ್ಣೆ ಹಾಕೋದಕ್ಕೆ ಫೋಟೋಶೂಟ್ಗೆ ಎಲ್ಲನೂ ರೆಡಿ ಇದೆ. ಸೊ ಚರಿತ್ ಎದ್ದಿದ್ದಾನೆ, ಎದ್ದು ಊಟ ಮಾಡಿ ಫ್ರೆಶ್ ಆಗಿದ್ದಾನೆ. ಈಗ ಎಲ್ಲ ರೆಡಿ ಮಾಡ್ತಿದ್ದೀವಿ. ರೆಡಿ ಮಾಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಆರಾಮಾಗಿದ್ದ, ಆಮೇಲೆ ಅವನಿಗೆ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಟಿ ವಿಯಲ್ಲಿ ಒಂದು ಫೇವ್ರೆಟ್ ಸಾಂಗ್ಸ್ನ ಹಾಕಿದ್ದೀವಿ, ಅದನ್ನು ನೋಡ್ತಾ ಇದ್ದಾನೆ. ನಾವು ಆದಷ್ಟು ಅವನಿಗೆ ತೊಂದರೆ ಕೊಡದಿರೋ ರೀತಿಯಲ್ಲಿ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸ್ವಾತಿ ಸಂದೀಪ್ ಕೂಡ ಫೋನ್ ಮಾಡಿದರು, ಚರಿತಿಗೆ ನೋಡ್ಬೇಕನ್ನಿಸ್ತಿದೆ, ಕೃಷ್ಣನ್ ಕಾಸ್ಟ್ಯೂಮಲ್ಲಿ ಬರ್ತಿದ್ದೀವಿ ಅಂತ. ಸೊ ಅವರು ಬಂದಿದ್ದಾರೆ. ಸ್ವಾತಿ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ಅವನಿಗೆ ರೆಡಿ ಮಾಡಿಸೋದಕ್ಕೆ. ಫೈನಲಿ ಕೃಷ್ಣ ರೆಡಿಯಾಗಿದ್ದಾನೆ, ಕೊಳಲು ಕೂಡ ಇಟ್ಕೊಂಡು ರೆಡಿಯಾಗಿದ್ದಾನೆ. ಬಟ್ ಕ್ಯಾಮ್ರಾ ಕಡೆ ನೋಡ್ತಾ ಇಲ್ಲ. ಅವನಿಗೆ ಗೊತ್ತಾಗ್ದಲ್ಲೇ ಏನೇನೋ ಹಾಕಿದ್ದೀವಿ, ಏನಾದರೂ ಗೊತ್ತಾಗ್ಬಿಟ್ರೆ ಎಲ್ಲ ಕಿತ್ತಾಕ್ಬಿಡ್ತಾನೆ. ಸೊ ಅವ್ನಿಗೆ ಮೈಂಡ್ ಡೈವರ್ಟ್ ಮಾಡ್ತಾನೆ. ಫೋಟೋಸ್ ತೆಗಿತಾ ಇದ್ದೀವಿ. ಮಕ್ಕಳ ಜೊತೆ ಫೋಟೋಶೂಟ್ ಮಾಡೋದು ಎಷ್ಟು ಕಷ್ಟ ಅಂತ ಅದನ್ನು ಅನುಭವಿಸ್ದವ್ರಿಗೆ ಗೊತ್ತು. ಅತ್ತೆ ಫ್ರೆಶ್ಶಾಗಿ ಬೆಣ್ಣೆ ಕಡ್ಕೊಂಡು ಬಂದಿದ್ದಾರೆ ಅವನಿಗೆ ಫೋಟೋಶೂಟ್ಗೂ, ಹಾಗೆ ತಿನ್ಸೋದಕ್ಕೂ ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಅವನಿಗೆ ಸದ್ಯಕ್ಕೆ ಬೆಣ್ಣೆ ಮೇಲೂ ಏನಷ್ಟು ಇಂಟ್ರೆಸ್ಟ್ ಇಲ್ಲ, ಬೇಗ ಫೋಟೋಶೂಟ್ ಮುಗಿದ್ರೆ ಸಾಕು ಅನ್ನೋಂಗಿದ್ದಾನೆ. ಸೊ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಫೋಟೋಶೂಟ್ ಎಲ್ಲ ಹೇಗಾಯಿತು, ಅರೇಂಜ್ಮೆಂಟ್ಸ್ ಹೇಗಿತ್ತು, ಹಾಗೆಯೇ ಬೆಣ್ಣೆ ಕದ್ದ ಕಳ್ಳ ನಮ್ಮ ಕೃಷ್ಣ ಹೇಗೆ ಕಾಣಿಸ್ತಿದ್ದಾನೆ, ಇದನ್ನೆಲ್ಲ ನೀವು ಕಮೆಂಟ್ಸಲ್ಲಿ ಬರ್ತಿಳಿಸಿ. ಡೈರೆಕ್ಷನ್ ಆ ಕಡೆಗೆ ತೋರಿಸ್ತಿದ್ದಾನೆ. ವೀಲೇ ನೋಡ್ತಿರ್ತಾನ ಅವನು ಹೋಗೋವರೆಗೂ. ಸ್ವಾತಿ ಸಂದೀಪ್ ಇಬ್ಬರು ಕೆಲಸಕ್ಕೆ ಲೇಟ್ ಆಯಿತು, ಹೊರಡ್ತೀವಿ ಅಂತ ಹೊರಟ್ರು. ಸೊ ಅವ್ರಿಗೆ ಕಳ್ಸಿಕೊಟ್ಟಾದ್ಮೇಲೆ ಮತ್ತೆ ನಾನು ಅತ್ತೆ ಸೇರಿ ಸ್ವಲ್ಪ ಫೋಟೋಶೂಟ್ ಕಂಟಿನ್ಯೂ ಮಾಡ್ತಿದ್ದೀವಿ, ಟ್ರೈ ಮಾಡ್ತಿದ್ದೀವಿ ಎಷ್ಟಾಗುತ್ತೋ ಅಷ್ಟು ಒಳ್ಳೊಳ್ಳೆ ಫೋಟೋಸ್ ತೆಗೆಯೋಣ ಅಂತ. इतनी जगह ऑफिस में टाइम इतनी जगह तब न्यूज़ दस मुझे लग रहा है चिन्ना चिन्ना इधर कटा ಬೆಣ್ಣೆ ಕೃಷ್ಣ ಅಲ್ಲ, ಮೊಬೈಲ್ ಕೃಷ್ಣ. ನಿಮ್ಮ ಮನೆಯ ಕೃಷ್ಣ ರಾಧೆಯರು ಹೇಗೆ ಕಾಣಿಸ್ತಿದ್ರು ಅಂತ ಫೋಟೋಸ್ ಇದ್ದರೆ ಅದನ್ನು ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಬೋದು. ಅದನ್ನು ನಾನು ಅಲ್ಲಿ ನೋಡ್ತೀನಿ, ಯಾಕಂದರೆ ಇಲ್ಲಿ ಯೂಟ್ಯೂಬ್ ಕಮೆಂಟ್ಸಲ್ಲಿ ಫೋಟೋಸ್ ಪೋಸ್ಟ್ ಮಾಡೋಕ್ಕಾಗಲ್ವಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. दादा ಕೂಗಿದ ಬಿಟ್ಟು ರೆಡಿ 1 2 चलिए 3 स्टार्ट अददा मम्मा समझता
ಇವತ್ತಿನ ಈ ಪುಟ್ಟ ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ ಹೀಗಿತ್ತು. ನಿಮ್ಗೆ ಹೇಗೆ ಅನಿಸ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಈ ಡೆಕೋರೇಷನ್ ಐಡಿಯಾಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ಸಿದ್ರೆ ಅವ್ರ ಜೊತೆ ಕೂಡ ಶೇರ್ ಮಾಡ್ಬೋದು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಹಾಗೆಯೇ ವಿಡಿಯೋ ಆದಮೇಲೆ ಫೋಟೋಸ್ನೆಲ್ಲ ಹಾಕಿದ್ದೀನಿ, ಇಲ್ಲಿ ಮರಿದಲ್ಲೇ ಹಾಕಿದ್ದೀನಿ. ಯಾಕಂದರೆ ಯೂಶ್ವಲಿ ಲಾಸ್ಟಲ್ಲಿ ಹಾಕ್ತೀನಿ ಅಂತೇಳಿ ಮರ್ತ್ಬಿಡ್ತೀನಿ. ಇವತ್ತು ಮರಿದಲ್ಲೇ ಹಾಕಿದ್ದೀನಿ. ಚರಿತ್ ಕೂಡ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಆರಾಮಾಗಿ ಟೀ ಶರ್ಟ್ ಹಾಕ್ಕೊಂಡು ಆರಾಮಾಗಿ ಕೂಲ್ ಡೌನ್ ಆಗಿದ್ದಾನೆ. ಸೊ bye, take care.